ಎಲ್ರಿಗೂ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂಜಿನಿಯರಿಂಗ್ ರಿಲೇಟೆಡ್ ಕಂಟೆಂಟ್ಸ್ಗಳಿಗಾಗಿ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ನ ಡೈನಾಮಿಕ್ ಪ್ರೋಗ್ರಾಮಿಂಗ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ನ ಇನ್ನೂ ಬೇರೆ ಮೆಥಡ್ಸ್ಗಳಲ್ಲೂ ಕೂಡ ನಾವು ಸಾಲ್ವ್ ಮಾಡ್ಬೋದು, ಆದರೆ ಈ ವಿಡಿಯೋದಲ್ಲಿ ಡೈನಾಮಿಕ್ ಪ್ರೋಗ್ರಾಮಿಂಗ್ ಮೆಥಡನ್ನು ಯೂಸ್ ಮಾಡಿಕೊಂಡು ಹೇಗೆ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಪ್ರಾಬ್ಲಮ್ ಅಂದರೆ ಏನು? ಈಗ ಒಬ್ಬ ಸೇಲ್ಸ್ಮೆನ್ ಇದ್ದಾನೆ ಅಂದರೆ ಆ ಸೇಲ್ಸ್ಮ್ಯಾನ್ ಒಂದು ಸಿಟಿಯಿಂದ ಪ್ರಾರಂಭಿಸಿದರೆ ಅವನು ಯಾವ ಸಿಟೀಸ್ಗಳಿಗೆ ಹೋಗಬೇಕು, ಆ ಪ್ರತಿಯೊಂದು ಸಿಟೀಸ್ಗೂ ಅವನು ಹೋಗಬೇಕು. ಎವ್ರಿ ಸಿಟಿನೂ ಕೂಡ ಅವನು ವಿಸಿಟ್ ಮಾಡಬೇಕು. ಕಂಡೀಷನ್ ಏನು ಅಂದರೆ ಪ್ರತಿ ಸಿಟಿನೂ ಅವನು ಓನ್ಲಿ ಒನ್ಸ್, ಒಂದು ಬಾರಿ ಮಾತ್ರ ವಿಸಿಟ್ ಮಾಡಬೇಕು, ಮತ್ತು ಅವನು ವಾಪಸ್ ಆ ಸಿಟಿಗೆ ಮತ್ತೆ ಹೋಗಂಗಿಲ್ಲ. ಮತ್ತು ಇನ್ನೊಂದು ಕಂಡೀಷನ್ ಏನು ಅಂದರೆ ಪ್ರತಿ ಸಿಟಿನೂ ವಿಸಿಟ್ ಆದಮೇಲೆ ಮತ್ತೆ ಅವನ ಹೋಮ್ ಸಿಟಿ ಅಂದರೆ ಯಾವ ಸಿಟಿಯಲ್ಲಿ ಅವನು ಸ್ಟಾರ್ಟ್ ಮಾಡಿರ್ತಾನೆ ಅದಕ್ಕೆ ವಾಪಸ್ ಬರಬೇಕು. ಸೊ ಇಲ್ಲಿ ನಮಗೆ ಕೊಟ್ಟಿರೋ ಒಂದು ಎಕ್ಸಾಂಪಲ್ ಇದೆ, ಅದರ ಪ್ರಕಾರ ತಿಳ್ಕೊತ ಹೋಗೋಣ. ಈಗ ನಾನು ಪಿ ಸಿಟಿನ ಹೋಮ್ ಸಿಟಿ ಅಂತ ಕನ್ಸಿಡರ್ ಮಾಡಿದ್ರೆ, ಅಂದರೆ ಅವನು ಪಿಯಿಂದ ಶುರು ಮಾಡಿದ್ರೆ ಅವನು ಕ್ಯೂಗೆ ಹೋಗಬೇಕು, ಆರ್ಗೆ ಹೋಗಬೇಕು, ಎಸ್ಗೆ ಹೋಗಬೇಕು. ಪ್ರತಿಯೊಂದು ಸಿಟಿನೂ ಆದಮೇಲೆ ಅವನು ಮತ್ತೆ ಪಿ ಸಿಟಿಗೆ ವಾಪಸ್ ಬರಬೇಕು. ಅರ್ಥ ಆಯಿತು ಅಂದ್ಕೊತೀನಿ. ಈಗ ಇದನ್ನು ಗ್ರಾಫ್ ಮುಖಾಂತರ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ನಮಗೆ ಇಲ್ಲಿ ಡೈರೆಕ್ಟೆಡ್ ಗ್ರಾಫ್ ಪ್ರತಿ ಸಿಟಿಯಿಂದ ಪ್ರತಿ ಸಿಟಿಗೂ ಹೋಗುವಂಥ ಫ್ರೀಡಮ್ ಅವನಿಗೆ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡ್ಬೋದು ಅಂದರೆ ಪಿ ಹೋಮ್ ಸಿಟಿ ಆಗಿರೋದ್ರಿಂದ ಪಿಯಿಂದ ಕ್ಯೂಗೆ ಹೋಗ್ಬೋದು, ನೆಕ್ಸ್ಟ್ ಪಿಯಿಂದ ಆರ್ಗೆ ಹೋಗ್ಬೋದು, ನೆಕ್ಸ್ಟ್ ಪಿಯಿಂದ ಎಸ್ ಸಿಟಿಗೆ ಹೋಗ್ಬೋದು, ನೆಕ್ಸ್ಟ್ ಕ್ಯೂಯಿಂದ ಅವನು ಆರ್ಗೆ ಹೋಗ್ಬೋದು, ನೆಕ್ಸ್ಟ್ ಕ್ಯೂಯಿಂದ ಎಸ್ ಹೋಗ್ಬೋದು, ನೆಕ್ಸ್ಟ್ ಆರಿಂದ ಯಾವ ಸಿಟಿ ಉಳ್ಕೊಂಡಿದೆ ಅದನ್ನು ಬರ್ಕೊತ ಹೋಗ್ಬೇಕು ನಾವು. ಕ್ಯೂ ಎಸ್, ಕ್ಯೂ ಆರ್, ನೆಕ್ಸ್ಟ್ ಪಿ ಆಯಿತು, ಕ್ಯೂ ಆಯಿತು, ಆರ್ ಆಯಿತು, ನೆಕ್ಸ್ಟ್ ಉಳಿದಿರೋದು ಅದು ಎಸ್, ನೆಕ್ಸ್ಟ್ ಎಸ್ ಆದರೆ ಆರ್ ಉಳಿತು. ಇಲ್ಲಿ ಈ ಥರ ಬರ್ಕೊತ ಹೋಗಬೇಕು. ಎಸ್, ಕ್ಯೂ, ಆರ್, ಕ್ಯೂ. ಈಗ ಪ್ರತಿಯೊಂದು ಸಿಟಿನೂ ಕೂಡ ಅವನು ವಿಸಿಟ್ ಮಾಡಾದಮೇಲೆ ಮತ್ತೆ ಅವನು ಹೋಮ್ ಸಿಟಿಗೆ ಬರಬೇಕು. ಅಂದರೆ ಮತ್ತೆ ಎಲ್ಲಿಗೆ ಬರಬೇಕು? ಪಿಗೆ ಬರಬೇಕು. ಪಿ ಈಗ ನಮ್ಮ ಟ್ರೀ ಆಗಿದೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಈ ಕೊಟ್ಟಿರುವಂಥ ಮ್ಯಾಟ್ರಿಕ್ಸಲ್ಲಿ ಕಂಪೇರ್ ಮಾಡ್ತಾ ಪ್ರತಿ ಸಿಟಿಯಿಂದ ಇನ್ನೊಂದು ಸಿಟಿಗೆ ಹೋಗೋದಕ್ಕೆ ಎಷ್ಟು ಕಾಸ್ಟ್ ಆಯಿತು, ಅಂದರೆ ಅವನಿಗೆ ಎಷ್ಟು ವೆಚ್ಚ ಬೀಳುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಕಡಿಮೆ ವೆಚ್ಚದಲ್ಲಿ ಅವನು ಹೇಗೆ ಎಲ್ಲ ಸಿಟಿಗಳನ್ನು ಅವನು ಕವರ್ ಮಾಡ್ತಾನೋ ಅದನ್ನು ಆನ್ಸರ್ ಆಗಿ ನಾವು ತಗೊತೀವಿ. ಫಸ್ಟ್ ಇವಾಗ ಕೆಳಗಡೆಯಿಂದ ಹೋಗೋಣ. ಫ್ರಮ್ ಎಸ್ ಟು ಪಿ ಕಾಸ್ಟ್ ಎಷ್ಟಿರ್ಬೋದು ಅದನ್ನು ನಾವು ನೋಡ್ತಾ ಹೋಗಬೇಕು. ಎಸ್ ಟು ಪಿ, ಹೇಳಿ ಎಸ್ ಟು ಪಿ 5 ಇದೆ ಕಾಸ್ಟ್. ನೆಕ್ಸ್ಟ್ ಆರ್ ಟು ಪಿ, ನೆಕ್ಸ್ಟ್ ಪಕ್ಕದಲ್ಲಿದೆ ಆರ್ ಟು ಪಿ ಎಷ್ಟು? 4. ಆ ಥರ ನಾವು ಕಂಪೇರ್ ಮಾಡ್ತಾ ಮ್ಯಾಟ್ರಿಕ್ಸಿಂದ ನಾವು ವ್ಯಾಲ್ಯೂಸನ್ನು ನಾವು ಗ್ರಾಫಲ್ಲಿ ಹಾಕ್ಕೊತ ಹೋಗ್ತೀವಿ. ಈಗ ನೆಕ್ಸ್ಟ್ ಎಸ್ ಟು ಪಿ ಎಷ್ಟು ತಗೊತಾನೆ? 5, ಕ್ಯೂ ಟು ಪಿ 8, ಆರ್ ಟು ಪಿ 4, ಕ್ಯೂ ಟು ಪಿ 8, ನೆಕ್ಸ್ಟ್ ಆರ್ ಟು ಎಸ್ 9, ಎಸ್ ಟು ಆರ್ 2, ಕ್ಯೂ ಟು ಎಸ್ 16, ನೆಕ್ಸ್ಟ್ ಎಸ್ ಟು ಕ್ಯೂ ಎಷ್ಟು ತಗೊತಾನೆ? ಎಸ್ ಟು ಕ್ಯೂ 12, ಕ್ಯೂ ಟು ಆರ್ 13, ಆರ್ ಟು ಕ್ಯೂ 7, ಕ್ಯೂ ಟು ಆರ್ 13, ಕ್ಯೂ ಟು ಎಸ್ 16, ನೆಕ್ಸ್ಟ್ ಆರ್ ಟು ಕ್ಯೂ 7, ಆರ್ ಟು ಎಸ್ 9, ಎಸ್ ಟು ಕ್ಯೂ 12, ಎಸ್ ಟು ಆರ್ 2, ಪಿ ಟು ಕ್ಯೂ 16, ಪಿ ಟು ಆರ್ 11, ಪಿ ಟು ಎಸ್ 6. ಈಗ ನಾವು ಪ್ರತಿಯೊಂದನ್ನು ಬರ್ಕೊಂಡು ಇವಾಗ ನಮಗೆ 6 ಪಾಸಿಬಿಲಿಟಿ ಹೇಗೆ? 1,
2 3 4 5 6 ಪಾಸಿಬಲ್ ವೇಸಲ್ಲಿ ಅವನು ಪ್ರತಿ ಸಿಟಿಯನ್ನು ಕೂಡ ಟ್ರಾವೆಲ್ ಮಾಡಿ ಮತ್ತೆ ಅವನು ಒಂದು ಸಿಟಿಗೆ ಹೋಗೋವಂಥ ಸಂಭಾವನೆ 6 ಇದೆ. ಟೋಟಲ್ ನಾವು ಪ್ರತಿಯೊಂದು ಪಾಸಿಬಿಲಿಟಿನೂ ಕೂಡ ನಾವು ಒಂದು ಕಡೆ ಬರ್ಕೋಬೇಕು. ಪಿ ಇಂದ ಕ್ಯೂಗೆ ಹೋಗ್ಬೋದು, ಕ್ಯೂ ಇಂದ ಆರ್, ಆರಿಂದ ಎಸ್, ನೆಕ್ಸ್ಟ್ ಎಸ್ಸಿಂದ ಮತ್ತೆ ಪಿ, ನೆಕ್ಸ್ಟ್ ಅದೇ ಥರ ಪಿ ಇಂದ ಕ್ಯೂ, ಕ್ಯೂ ಇಂದ ಎಸ್, ಎಸ್ಸಿಂದ ಆರ್, ಆರಿಂದ ಪಿ. ಇದೇ ಥರ ಪ್ರತಿಯೊಂದನ್ನು ಕೂಡ ನಾವು ಬರ್ಕೊತ ಹೋಗ್ಬೇಕಾಗತ್ತೆ. ಪಿ ಇಂದ ಆರ್, ಆರಿಂದ ಕ್ಯೂ, ಕ್ಯೂ ಇಂದ ಎಸ್, ಎಸ್ಸಿಂದ ಪಿ, ಪಿ ಆರ್ ಎಸ್ ಕ್ಯೂ ಪಿ, ಪಿ ಎಸ್ ಕ್ಯೂ ಆರ್ ಪಿ, ಪಿ ಎಸ್ ಆರ್ ಕ್ಯೂ ಪಿ. ಪ್ರತಿಯೊಂದನ್ನು ಕೂಡ ನಾವೀಗ ಬರ್ಕೊಂಡಾಗಿದೆ ಇಲ್ಲಿ ಪಾಸಿಬಿಲಿಟೀಸ್ನ. ಇವಾಗ ಅದ್ರದ್ದು ಪ್ರತಿಯೊಂದ್ರದ್ದು ಕಾಸ್ಟನ್ನು ನಾವೇ ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ ಈಗ ಪಿ ಇಂದ ಕ್ಯೂಗೆ ಬರೋದಕ್ಕೆ ನಮಗೆ 16 ಆಗಿದೆ. 16 ಪ್ಲಸ್ ಕ್ಯೂ ಇಂದ ಆರ್ 13 ಪ್ಲಸ್ ಆರಿಂದ ಎಸ್ 9 ಪ್ಲಸ್ ಎಸ್ಸಿಂದ ಪಿ 5. ಇದರದ್ದು ಟೋಟಲ್ ಮಾಡಬೇಕು, ಎಷ್ಟಾಗುತ್ತೆ? 38 ಆಗುತ್ತೆ. ಇದೇ ರೀತಿ ಪ್ರತಿಯೊಂದು ಪಾಸಿಬಿಲಿಟೀಸ್ನ ವೆಯ್ಟ್ಗಳನ್ನ ಅಂದರೆ ಕಾಸ್ಟ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. 16 ಪ್ಲಸ್ 16 ಪ್ಲಸ್ 2 ಪ್ಲಸ್ 4 ಎಷ್ಟಾಯಿತು? 38. ಇಲ್ಲಿ ಸಾರಿ ಇದು 9 ಆಗಿರೋದ್ರಿಂದ ಆನ್ಸರ್ ಬೇರೆ ಬರುತ್ತೆ. ಇಲ್ಲಿ 11 ಪ್ಲಸ್ 7 ಪ್ಲಸ್ 16 ಪ್ಲಸ್ 5 39, 11 plus 9 plus 12 plus 8 it is 40, 6 plus 12 plus 13 plus 4 is equal to 35, 6 plus 2 plus 7 plus 8 is equal to 23 ಬಂದಿದೆ. ಇಲ್ಲಿ ನೋಡೋಣ, 16 plus 13 19, 28 16 plus 13 29, 38, 43 ಬಂದಿದೆ ಇಲ್ಲಿ. ಸೊ ವಿ ವಿಲ್ ಕಂಪೇರ್ ಆಲ್ ಆ್ಯಂಡ್ ಕಡಿಮೆ ಇರೋದೆಷ್ಟು? 23. ಅಂದರೆ ಈ ಪಾತಲ್ಲಿ ಸೇಲ್ಸ್ಮೆನ್ ಹೋದರೆ ಅವನಿಗೆ ಕಡಿಮೆ ಕಾಸ್ಟಲ್ಲಿ ಪ್ರತಿಯೊಂದು ಸಿಟಿನೂ ಟ್ರಾವೆಲ್ ಮಾಡಿ ಮತ್ತೆ ಅವನ ಹೋಮ್ ಸಿಟಿಗೆ ಬರ್ಬೋದು. ಸೊ ಪಿ ಇಂದ ಎಸ್, ಎಸ್ಸಿಂದ ಆರ್, ಆರಿಂದ ಕ್ಯೂ, ಕ್ಯೂ ಇಂದ ಪಿ ಈ ಪಾತಲ್ಲಿ ಹೋಗಬೇಕಾಗತ್ತೆ. ಸೊ ಇದನ್ನು ಆನ್ಸರ್ ಆಗಿ ನಾವು ಬರಿಬೇಕಾಗತ್ತೆ. ಸೊ ಅರ್ಥ ಆಯಿತು ಅಂತ ಅಂದ್ಕೊಂಡಿರ್ತೀನಿ. ಬೇಕಾದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು.